Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madhugiri Taluk, Tumkur District. Dear students, do you know the English government was flourishing all along through the East India Company. The British government brought many cunning policies like subsidiary alliance, doctrine of lapse, and others to extend their empire in India. Due to these policies, many kings lost their kingdoms and kingship. People were also upset with the administration of the British. Hence, dissatisfaction arose in their minds against the British rule, which ultimately resulted in the War of Independence of 1857. Dear students, now we are going to discuss the sixth chapter of the history, the First War of Indian Independence. Dear students, what were the reasons for the First War of Indian Independence? ಮೊದಲ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಆಗಿರ್ತಕ್ಕಂಥ ಅಂಶಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಪೊಲಿಟಿಕಲ್ ರೀಸನ್ಸ್ ರಾಜಕೀಯ ಕಾರಣಗಳು. ಆ್ಯಕ್ಚುಲಿ the political causes was not one reason which could be pinpointed as leading to the revolt of 1857, but the political reason surpassed all the others in giving rise to the revolt. ನಾವು ಒಂದು ಅರ್ಥದಲ್ಲಿ ನೋಡೋದಾರೆ ನೈಜವಾಗಿ ರಾಜಕೀಯ ಕಾರಣ ಇದೊಂದು ನೆಪ ಮಾತ್ರ ಅಷ್ಟೇ. ರಾಜಕೀಯ ಕಾರಣ ಅಂತಕ್ಕಂಥದ್ದು ಇಡೀ ಚಳುವಳಿಯನ್ನು ಆವರಿಸಿಕೊಂಡಿರ್ತಕ್ಕಂಥ ಒಂದು ಕಾರಣ. ಯಾಕಂದರೆ ಯಾವುದೇ ಕಾರಣವನ್ನು ನಾವು ತಗೊಂಡಾಗ ರಾಜಕೀಯ ಇರ್ಬೋದು, ಆರ್ಥಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಇಲ್ಲಿ ಎಲ್ಲದರ ಕಡೆ ಎಲ್ಲೋ ಒಂದು ಕಡೆ ರಾಜಕೀಯ ಕಾರಣ ತಳುಕಾಕೊಂಡಿರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಆಲ್ರೆಡಿ ವಿ ಅಂಡರ್ಸ್ಟುಡ್ ದಟ್ ಲಾರ್ಡ್ ಡಾಲೌಸಿ ಮೇಡ್ ಎವ್ರಿ ಪಾಸಿಬಲ್ ಎಫರ್ಟ್ for the expansion of the British Empire in India, and he implemented his doctrine of lapse very strictly. ನಮಗೀಗ ಆಲ್ರೆಡಿ ಗೊತ್ತಾಗಿದೆ ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥವನು ಲಾರ್ಡ್ ಡಾಲ್ಹೌಸಿ. ಈ ಇಂಪ್ಲಿಮೆಂಟೆಡ್ ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ಪಾಲಿಸಿ ವೆರಿ ಸ್ಟ್ರಿಕ್ಟ್ಲಿ. ಅವನು ಆ ಒಂದು ಲ್ಯಾಪ್ಸ್ ಪಾಲಿಸಿಯನ್ನು ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಕಾಯ್ದೆಯನ್ನು ಬಹಳ ಕಟ್ಟುನಿಟ್ಟಾಗಿ ಜಾರಿಗೆ ತಂದ. He did not permit the native rulers to adopt a son as their successor. ಈ ಒಂದು ಕಾಯ್ದೆಯ ಪ್ರಕಾರ ಅವನು ಇಲ್ಲಿರ್ತಕ್ಕಂಥ ದೇಶೀಯ ರಾಜರಿಗೆ ಯಾರಿಗೂ ಸಹ ಅವಕಾಶವನ್ನೇ ಕೊಡಲಿಲ್ಲ. ದತ್ತು ಮಕ್ಕಳನ್ನು ಅಂದರೆ ಮಕ್ಕಳನ್ನು ದತ್ತು ಪಡೆದು ಅವರನ್ನು ತನ್ನ ವಾರಸುದಾರರನ್ನಾಗಿ ನೇಮಕ ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನು ಕೊಡಲಿಲ್ಲ. ಸೊ ಆನ್ ದ ಬೇಸಿಸ್ ಆಫ್ ಹಿಸ್ ಪ್ರಿನ್ಸಿಪಲ್, the kingdoms of Satara, Jaipur, Udaipur, Sambalpur, Jhansi, Nagpur and other states became under the rule of the British. On the basis of doctrine of lapse, many kingdoms of India like Satara, Jaipur, Jhansi, Udaipur, Nagpur and many others became under the rule of the British. It is also alarmed the other rulers, for they were afraid to this policy being applied to them. When Lord Dalhousie implemented doctrine of lapse policy very strictly, then many states or many kingdoms became under the rule of British. Then the neighboring kingdoms or neighboring rulers became worried because they were afraid to this policy being applied to them. ಇಲ್ಲಿ ನಮ್ಮ ಮೇಲೂ ಸಹ
ಈ ಒಂದು ಕಾಯ್ದೆಯನ್ನು ಹೇರ್ತಾರೋ ಅಂತಕ್ಕಂಥ ಭಯ ಉಳಿದ ರಾಜರಿಗೆ ಆಯಿತು. ಆ್ಯಸ್ ಎ ರಿಸಲ್ಟ್ ಡೌಟ್ ಆ್ಯಂಡ್ ಆಂಗ್ಸೈಟಿ ಅರೋಸ್ ಇನ್ ದೇರ್ ಮೈಂಡ್ಸ್. ಇದರ ಪರಿಣಾಮ ಏನಾಯಿತು? ಒಂದು ಡೌಟ್ ಶುರುವಾಯಿತು. ನಮ್ಮ ಮೇಲೂ ಯಾವಾಗ ಈ ಕಾಯ್ದೆಯನ್ನು ಏರ್ತಾರೋ ಅಥವಾ ಏರ್ಬಹುದೇನೋ ಅಂತಕ್ಕಂಥದ್ದು. ಮತ್ತು ಆಂಗ್ಸೈಟಿ, ಆತಂಕ ಮನೆ ಮಾಡ್ತು. ಸೊ ಹೆನ್ಸ್ ದೇ ಬಿಗ್ಯಾನ್ ಟು ಥಿಂಕ್ ಅಬೌಟ್ ದ ಓವರ್ ಥ್ರೋ ದ ಬ್ರಿಟಿಷ್ ಇನ್ ದೇರ್ ಓನ್ ಇಂಟ್ರೆಸ್ಟ್. ಅದರಿಂದ ಆ ರಾಜರೆಲ್ಲ ಮಾತಾಡಿಕೊಂಡ್ರು, ಏನಾದರೂ ಮಾಡಿ ಬ್ರಿಟಿಷರನ್ನೇ ಇಲ್ಲಿಂದ ಒಡೆದೋಡಿಸ್ಬಿಟ್ರೆ ಈ ಆತಂಕ ಇಲ್ಲಿಗೆ ನಿವಾರಣೆ ಆಗುತ್ತೆ ಅಂತಂದೇಳ್ಬಿಟ್ಟು ರಾಜರ ಮನಸ್ಸಲ್ಲಿ ಒಂದು ಯೋಚನೆ ಉಂಟಾಯಿತು. ಡಾಲೌಸಿ ಅಬಾಲಿಷ್ಡ್ ದ ಕಿಂಗ್ಶಿಪ್ ಆಫ್ ತಾಂಜಾವೂರ್ ಆ್ಯಂಡ್ ದ ಕಾರ್ನಾಟಿಕ್ ನವಾಬ್. ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ಅವನು. ತಾಂಜಾವೂರು ಮತ್ತು ಕಾರ್ನಾಟಿಕ್ ನವಾಬರ ಈ ಒಂದು ರಾಜ ಪದವಿಗಳನ್ನು ಅವನು ರದ್ದುಗೊಳಿಸಿದ. ಅವುಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿದ. ಅಂಡ್ ಆಲ್ಸೋ ದ ಬ್ರಿಟಿಷ್ ಡಿಥ್ರೋನ್ಡ್ ಮುಘಲ್ ಕಿಂಗ್ಸ್ ಆ್ಯಂಡ್ ಮೆನಿ ಅದರ್ ಕಿಂಗ್ಸ್ ಲೈಕ್ ತಾಂಜಾವೂರ್ ಆ್ಯಂಡ್ ಕಾರ್ನಾಟಿಕ್ ನವಾಬ್. ದ ಬ್ರಿಟಿಷ್ ಡಿಥ್ರೋನ್ಡ್ ಮುಘಲ್ ಕಿಂಗ್ಸ್ ಆ್ಯಂಡ್ ಮೆನಿ ಅದರ್ ಕಿಂಗ್ಸ್. ಅದೇ ರೀತಿ ಮೊಘಲ್ ರಾಜರನ್ನು ಮತ್ತು ಬೇರೆ ಬೇರೆ ರಾಜರನ್ನು ರಾಜ ಪದವಿಗಳನ್ನು ರದ್ದು ಮಾಡಿ ಆ ಪ್ರಾಂತ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾ ಹೋದರು. ಆ್ಯಸ್ ಎ ರಿಸಲ್ಟ್ ಮೆನಿ ಸೋಲ್ಜರ್ಸ್ ಡಿಪೆಂಡೆಡ್ ಆನ್ ದೀಸ್ ಕಿಂಗ್ಸ್ ಬಿಕೇಮ್ ಅನ್ಎಂಪ್ಲಾಯ್ಡ್. ಆ ರಾಜರನ್ನೇ ನಂಬ್ಕೊಂಡಿರ್ತಕ್ಕಂಥ ಅನೇಕ ಸೈನಿಕರು ಕೆಲಸವನ್ನು ಕಳ್ಕೊಂಡು ಬೀದಿಗೆ ಬೀಳಬೇಕಾಯಿತು. ದಿ ಬಿಕೇಮ್ ಅನ್ಎಂಪ್ಲಾಯ್ಡ್, ನಿರುದ್ಯೋಗಿಗಳಾದರು. ದಿಸ್ ಬಿಕೇಮ್ ದ ಮೇನ್ ರೀಸನ್ ಫಾರ್ ದ ಪ್ರೊಟೆಸ್ಟ್ ಎಗೇನ್ಸ್ಟ್ ದ ಬ್ರಿಟಿಷ್. ಇದು ಆ ಎಲ್ಲ ಜನ ಯೋಚನೆ ಮಾಡಿದರು, ನಮ್ಮ ರಾಜ ಇದ್ದಿದ್ರೆ ನಾವು ನಿರುದ್ಯೋಗಿಗಳಾಗ್ತಾ ಇರಲಿಲ್ಲ. ಸೊ ನಮ್ಮ ನಿರುದ್ಯೋಗಕ್ಕೆ ಮೂಲ ಕಾರಣ ಯಾರು? ಬ್ರಿಟಿಷ್ನವರು. ಆದ್ದರಿಂದ ಬ್ರಿಟಿಷರನ್ನೇ ಹೊಡೆದೋಡಿಸ್ಬೇಕು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಇವರು ಬೆಳೆಸ್ಕೊಂಡ್ರು. ಇದು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ. ಡಿಯರ್ ಸ್ಟೂಡೆಂಟ್ಸ್, ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅನದರ್ reason for the first war of Indian independence, that is economic reasons. Due to the development of industrialization in England, the Indian handicrafts and industries diminished. Dear students, the industrial revolution occurred in England in the 19th century. Hence, various big factories were established. For the smooth running of these factories, the English not only required raw material, but also they needed new market for the sale of the manufactured goods. The English traders flourished by destroying the native traders of India. 19ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಆಗಿರ್ತಕ್ಕಂಥ ಕೈಗಾರಿಕಾ ಬೆಳವಣಿಗೆಗಳಿಂದಾಗಿ ಇಂಗ್ಲೆಂಡಿನಲ್ಲಿ ಅನೇಕ ಕೈಗಾರಿಕೆಗಳು ನಿರ್ಮಾಣ ಆದವು. ಪರಿಣಾಮವಾಗಿ ಅಲ್ಲಿರ್ತಕ್ಕಂಥ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಭಾರತದಿಂದ ಪೂರೈಸಲಾಗ್ತಾ ಇತ್ತು. ಇದರಿಂದ ಭಾರತದಲ್ಲಿರ್ತಕ್ಕಂಥ ಅನೇಕ ಕೈಗಾರಿಕೆಗಳ ಮೇಲೆ ಹೊಡೆತ ಶುರುವಾಯಿತು. ಯಾಕಂದರೆ ಆ ಕೈಗಾರಿಕೆಗಳಲ್ಲಿ ತಯಾರಾಗಿರ್ತಕ್ಕಂಥ ವಸ್ತುಗಳನ್ನು ಭಾರತಕ್ಕೆ ತಂದು ಕಡಿಮೆ ರೇಟ್ಗೆ, ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾಯಿದ್ರು. ಪರಿಣಾಮವಾಗಿ ಭಾರತದ ಕೈಗಾರಿಕೆಗಳು ನಷ್ಟವನ್ನು ಅನುಭವಿಸಬೇಕಾಯಿತು. ನಾಟ್ ಓನ್ಲಿ ದ ರಾ ಮೆಟೀರಿಯಲ್ ಫ್ರಮ್ ಇಂಡಿಯಾ ಬಿಗ್ಯಾನ್ ಟು ಬಿ ಎಕ್ಸ್ಪೋರ್ಟೆಡ್ ಟು ದ ಇಂಗ್ಲಿಷ್ ಫ್ಯಾಕ್ಟ್ರೀಸ್, ಬಟ್ ಆಲ್ಸೋ ದೇರ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಬಿಗ್ಯಾನ್ ಟು ಬಿ ಇಂಪೋರ್ಟೆಡ್ ಟು ಅವರ್ ಕಂಟ್ರಿ. ಇಲ್ಲಿಂದ ಕೇವಲ ಕಚ್ಚಾ ವಸ್ತುಗಳನ್ನು ಅಷ್ಟೇ ಕಳಿಸ್ತಾ ಇರಲಿಲ್ಲ. ದೇ ಸ್ಟಾರ್ಟೆಡ್ ಟು ಇಂಪೋರ್ಟ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಟು ಇಂಡಿಯಾ. ಭಾರತಕ್ಕೆ ಆ ವಸ್ತುಗಳನ್ನು ಆಮದು ಮಾಡ್ತಾ ಇದ್ರು. ದೇ ನೀಡೆಡ್ ದ ನ್ಯೂ ಮಾರ್ಕೆಟ್ ಫಾರ್ ದ ಸೇಲ್ ಆಫ್ ದೇರ್ ಮ್ಯಾನುಫ್ಯಾಕ್ಚರ್ಡ್ ಆರ್ಟಿಕಲ್ಸ್ ಆ್ಯಂಡ್ ದಟ್ ವೇ ಇಂಡಿಯಾ ವಾಸ್ ದ ಬೆಸ್ಟ್ ಮಾರ್ಕೆಟ್ ಫಾರ್ ದೆಮ್. ಅವರು ತಾವು ತಯಾರಿಸಿರ್ತಕ್ಕಂಥ ವಸ್ತುಗಳಿಗೆ ಮಾರುಕಟ್ಟೆಗಳನ್ನು ಹುಡುಕ್ತಾ ಇದ್ರು. ಸೊ ಅವರಿಗೆ ಸುಲಭವಾಗಿ ಮತ್ತು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಮಾರುಕಟ್ಟೆಯಾಗಿ ಭಾರತ ಅವರ ಕಣ್ಣಿಗೆ ಕಾಣಿಸ್ಕೊಳ್ತು. ದ ಇಂಗ್ಲಿಷ್ ಫೋರ್ಸ್ಡ್ ದ ಇಂಡಿಯನ್ ವೀವರ್ಸ್ ಟು ವರ್ಕ್ ಫಾರ್ ದ ಈಸ್ಟ್ ಇಂಡಿಯಾ ಕಂಪನಿ. ಸೊ ಈಗ ಇಲ್ಲಿ ಭಾರತದಲ್ಲಿ
ನೇಯ್ಗೆ ಕೆಲಸವನ್ನು ಮಾಡ್ತಕ್ಕಂಥ ನೇಕಾರರು ಏನಿದ್ರು, ಇವ್ರ ಮೇಲೆ ಬ್ರಿಟಿಷರು ಒತ್ತಡವನ್ನು ತಂದರು. ನೀವು ನಮ್ಮ ಪರವಾಗಿ ಕೆಲಸವನ್ನು ಮಾಡಿ, ನಮ್ಮ ಕಾರ್ಖಾನೆಗಳಲ್ಲಿ ಕೆಲಸವನ್ನು ಮಾಡಿರಿ ಅಂತಂದು ಹೇಳ್ಬಿಟ್ಟು ಅವರ ಮೇಲೆ ಒತ್ತಡವನ್ನು ತರೋದ್ರ ಮೂಲಕ ಒತ್ತಡವನ್ನು ತಂದರು. ಡ್ಯೂ ಟು ದಿಸ್ ವೂಲ್ ಆ್ಯಂಡ್ ಕ್ಲಾತ್ ಮೇಕಿಂಗ್ ಇಂಡಸ್ಟ್ರೀಸ್ ಸಫರ್ಡ್ ಅ ಲಾಟ್. ಪರಿಣಾಮವಾಗಿ ಈ ಒಂದು ಉಣ್ಣೆ ಮತ್ತು ಹತ್ತಿ ಬಟ್ಟೆಯನ್ನು ತಯಾರಿಸ್ತಕ್ಕಂಥ ಕೈಗಾರಿಕೆಗಳು ಸಾಕಷ್ಟು ನಷ್ಟವನ್ನು ಅನುಭವಿಸಬೇಕಾಯಿತು. ಬಿಕಾಸ್ ಈ ಒಂದು ನೂಲುವ ವರ್ಗ ಏನಿತ್ತು, ಆ ನೇಕಾರರನ್ನು ಬ್ರಿಟಿಷರು ತಮ್ಮ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತೆ ಒತ್ತಡವನ್ನು ಹೇರಿದರು. ದ ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ಬಿಕೇಮ್ ಫೈನಾನ್ಷಿಯಲಿ ಪ್ಯಾಥಟಿಕ್. ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ಬಿಕೇಮ್ ಫೈನಾನ್ಷಿಯಲಿ ಪ್ಯಾಥಟಿಕ್. ಇಲ್ಲಿರ್ತಕ್ಕಂಥ ಕರಕುಶಲ ಕರ್ಮಿಗಳು ಏನಿತ್ತು, ಇವರಿಗೆ ಹಣಕಾಸಿನ ಮುಗ್ಗಟ್ಟು ಶುರುವಾಯಿತು. ಯಾಕಂತಂದರೆ ಹ್ಯಾಂಡಿಕ್ರಾಫ್ಟ್ ಅಥವಾ ಕರಕುಶಲ ಕರ್ಮಿಗಳು ತಯಾರಿಸಿರ್ತಕ್ಕಂಥ ವಸ್ತುಗಳು ಏನಿದ್ವು, ಇವಕ್ಕೆ ಬದಲಾಗಿ ಯಂತ್ರಗಳಲ್ಲಿ ತಯಾರಾಗಿರ್ತಕ್ಕಂಥ ವಸ್ತುಗಳು ಅಗ್ಗದ ಬೆಲೆಗೆ ಭಾರತದಲ್ಲಿ ಸಿಗಲಿಕ್ಕೆ ಶುರುವಾಯಿತು. ಪರಿಣಾಮವಾಗಿ ಈ ವಸ್ತುಗಳನ್ನು ಕರಕುಶಲ ಕರ್ಮಿಗಳು ತಯಾರಿಸಿರ್ತಕ್ಕಂಥ ವಸ್ತುಗಳನ್ನು ಜನ ಕೊಂಡ್ಕೊಳ್ಳೋದನ್ನು ಕಡಿಮೆ ಮಾಡಿರು ಅಥವಾ ನಿಲ್ಲಿಸ್ತಾ ಹೋದರು. ಪರಿಣಾಮವಾಗಿ ಭಾರತದ ಕರಕುಶಲ ಕರ್ಮಿಗಳು ಆರ್ಥಿಕ ನಷ್ಟದಲ್ಲಿ ಸಿಲುಕಬೇಕಾಯಿತು. ದ ಬ್ರಿಟಿಷ್ imposed meager tax on the raw materials and nominal tax on manufactured goods that came from England, so that the English goods could be sold cheaper than Indian goods. The British levied high customs on Indian goods entering the market of England. ನೋಡಿ, ಭಾರತದಿಂದ ಇಂಗ್ಲೆಂಡ್ಗೆ ಹೋಗ್ತಕ್ಕಂಥ ವಸ್ತುಗಳ ಮೇಲೆ, ಸರಕುಗಳ ಮೇಲೆ ಅತಿ ಹೆಚ್ಚಾಗಿರ್ತಕ್ಕಂಥ ಆಮದು ಸುಂಕವನ್ನು ಅಲ್ಲಿ ಹಾಕ್ತಾಯಿದ್ರು. ಪರಿಣಾಮವಾಗಿ ಭಾರತದ ವಸ್ತುಗಳು ಇಂಗ್ಲೆಂಡ್ನಲ್ಲಿ ಅತಿ ಹೆಚ್ಚು ದರಕ್ಕೆ ಮಾರಾಟ ಆಗ್ತಾಯಿದ್ರು. ಪರಿಣಾಮವಾಗಿ ಕೊಂಡ್ಕೊಳ್ತಕ್ಕಂಥ ಸಂಖ್ಯೆ ಕಡಿಮೆ ಆಗ್ತಾ ಹೋಯಿತು. ಪರಿಣಾಮವಾಗಿ ರಫ್ತು ಕಡಿಮೆ ಆಯಿತು. ಭಾರತದಿಂದ ಹೋಗ್ತಕ್ಕಂಥ ರಫ್ತಿನ ಪ್ರಮಾಣ ಕಡಿಮೆ ಆಯಿತು. ಆದರೆ ಅವರು ತಮ್ಮ ದೇಶಕ್ಕೆ ಬರ್ತಕ್ಕಂಥ ರಾ ಮೆಟೀರಿಯಲ್ ಮೇಲೆ, ಅಂದರೆ ಭಾರತದಿಂದ ಹೋಗ್ತಕ್ಕಂಥ ರಾ ಮೆಟೀರಿಯಲ್ ಅಂತ ಕಚ್ಚಾ ವಸ್ತು, ಇದರ ಮೇಲೆ ಕಡಿಮೆ ಸುಂಕವನ್ನು ವಿಧಿಸ್ತಾ ಇದ್ದರು. ಜೊತೆಗೆ ಇಂಗ್ಲೆಂಡಿನಲ್ಲಿ ತಯಾರಾಗ್ತಕ್ಕಂಥ ವಸ್ತುಗಳು ಭಾರತಕ್ಕೇನು ಬರ್ತಾ ಇದ್ವು, ಅದರ ಮೇಲೂ ಸಹ ಕಡಿಮೆ ಸುಂಕವನ್ನು ವಿಧಿಸ್ತಾ ಇದ್ದರು. ಹೀಗಾಗಿ ಭಾರತದಲ್ಲಿ ಇಂಗ್ಲೀಷ್ ಸರಕುಗಳಿಗೆ ಇರ್ತಕ್ಕಂಥ ಬೆಲೆ ಬಹಳ ಕಡಿಮೆ ಇರ್ತಾ ಇತ್ತು. ಸೊ ಇಂಗ್ಲೀಷ್ ಸರಕು ಮತ್ತು ಭಾರತದ ಸರಕುಗಳ ಮಧ್ಯೆ ತುಲನಾತ್ಮಕ ಹೋಲಿಕೆಯನ್ನು ಮಾಡಿದಾಗ ಭಾರತದ ಸರಕುಗಳಿಗಿಂತ ಇಂಗ್ಲೀಷ್ ಸರಕುಗಳ ಬೆಲೆ ಕಡಿಮೆ ಇದ್ದಿದ್ದರಿಂದ ಜನ ಇಂಗ್ಲೀಷರ ವಸ್ತುಗಳನ್ನೇ ಅತಿ ಹೆಚ್ಚು ಬಳಸ್ತಾ ಇದ್ದರು. ಇದರ ಪರಿಣಾಮವಾಗಿ ನಮ್ಮ ದೇಶದ ಕೈಗಾರಿಕೆಗಳು ಮತ್ತಷ್ಟು ಅಧೋಗತಿಗಿಳಿಯಲಿಕ್ಕೆ ಸಾಧ್ಯ ಆಯಿತು. Due to their new land tax system, the Indian farmers were exploited by zamindars. ನಿಮಗೆ ಈಗಾಗಲೇ ನಾವು ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಇದರಲ್ಲಿ ನಾವು ನೋಡಿದ್ವಿ. ಬ್ರಿಟಿಷರು ತಮ್ಮದೇ ಆಗಿರ್ತಕ್ಕಂಥ ಹೊಸ ಕಂದಾಯ ಪದ್ಧತಿಗಳನ್ನು ಭಾರತದಲ್ಲಿ ಜಾರಿಗೊಳಿಸಿದರು. ಜಮೀನ್ದಾರಿ ಸಿಸ್ಟಮ್ ಇರ್ಬೋದು, ರೈತವಾರಿ ಸಿಸ್ಟಮ್ ಇರ್ಬೋದು, ಮಹಲ್ವಾರಿ ಸಿಸ್ಟಮ್ ಇರ್ಬೋದು. ಈ ಎಲ್ಲ ಪದ್ಧತಿಗಳಲ್ಲೂ ಸಹ ರೈತರಿಗೆ ನಷ್ಟ ತಪ್ಪಿರಲಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ರೈತರನ್ನು ಶೋಷಣೆಗೆ ಒಳಪಡಿಸಲಾಯಿತು. ಸ್ಲೋಲಿ ದ ಬ್ರಿಟಿಷ್ ವಿಡ್ರಾನ್ ದ ಪವರ್ ಆಫ್ ಟ್ಯಾಕ್ಸ್ ಕಲೆಕ್ಷನ್ ಫ್ರಮ್ ತಾಲೂಕಾದಾರ್ಸ್. ಮೊದಲು ಬ್ರಿಟಿಷರು ತಾಲೂಕಾದಾರರನ್ನು ಅಥವಾ ತಾಲೂಕಿಗೆ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಿ ಕಂದಾಯ ಪದ್ಧತಿಯ ಹಕ್ಕನ್ನು ಅವನಿಗೆ ಕೊಟ್ಟಿದ್ದರು. ಆದರೆ ನಿಧಾನವಾಗಿ ಬರ್ತಾ ಏನು ಮಾಡಿದ್ರು, ಆ ತಾಲೂಕಾದಾರರಿಂದ ಕಂದಾಯ ವಸೂಲಿಯ ಹಕ್ಕನ್ನು ತಾವೇ ಕಿತ್ಕೊಂಡು ಇಟ್ಕೊಂಡ್ರು. ಅಲ್ಲಿಗೆ ಭಾರತೀಯರಿಗೆ ಯಾವ ಪವರು ಉಳಿಯಲಿಲ್ಲ. ದ ಬ್ರಿಟಿಷ್ ಅಪಾಯಿಂಟೆಡ್ ಇನಾಮ್ ಕಮಿಷನ್ ಟು ವಿಡ್ರಾ ದ ಇನಾಮ್ ಲ್ಯಾಂಡ್ಸ್. ಇಷ್ಟೇ ಅಲ್ಲ, ಮೊದಲೆಲ್ಲ ಇನಾಮ್ ಭೂಮಿ ಅಂತ ಕೊಡ್ತಾಯಿದ್ರು. ಇನಾಮ್ ಭೂಮಿ ಅಂತಂದರೆ ರಾಜ ಮಹಾರಾಜರ ಕಾಲದಲ್ಲಿ ಅವ್ರಿಗೆ ಏನಾದ್ರು ಇಚ್ಛೆ ಪಟ್ಟರೆ, ಯಾರಾದರೂ ಒಳ್ಳೆ ಕೆಲಸ ಮಾಡಿದರೆ ಅಥವಾ ಆಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವರು ಇನಾಮ್ ಭೂಮಿಯನ್ನು ಕೊಡ್ತಾಯಿದ್ರು. ಅಂಥ ಇನಾಮ್ ಭೂಮಿಯನ್ನು ಸಹ
ಇವರು ವಾಪಸ್ ಪಡೆಯಲಿಕ್ಕೆ ಇನಾಮ್ ಕಮಿಷನನ್ನು ಅಪಾಯಿಂಟ್ ಮಾಡಿದರು ಅಥವಾ ನೇಮಕವನ್ನು ಮಾಡಿದರು. ಒಂದು ಕ್ವಶನ್ ಬರ್ಬೋದು ಇಲ್ಲಿ. ವೈ ಡಿಡ್ ದ ಬ್ರಿಟಿಷ್ ಅಪಾಯಿಂಟೆಡ್ ಇನಾಮ್ ಕಮಿಷನ್? ದ ಬ್ರಿಟಿಷ್ ಅಪಾಯಿಂಟೆಡ್ ಇನಾಮ್ ಕಮಿಷನ್ ಟು ವಿಡ್ರಾ ದ ಇನಾಮ್ ಲ್ಯಾಂಡ್. ಇನಾಮ್ ಲ್ಯಾಂಡನ್ನು ಅಥವಾ ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲಿಕ್ಕೆ ಬ್ರಿಟಿಷರು ಇನಾಮ್ ಕಮಿಷನನ್ನು ಅಪಾಯಿಂಟ್ ಮಾಡಿದರು ಅಥವಾ ನೇಮಕವನ್ನು ಮಾಡಿದರು. As a result, the farmers had to undergo lot of economic hardship and felt insulted. ಇದೆಲ್ಲದರ ಪರಿಣಾಮವಾಗಿ ಅಂದರೆ ಕಂದಾಯ ಪದ್ಧತಿಯಲ್ಲಾಗಿರ್ತಕ್ಕಂಥ ಬದಲಾವಣೆಯಿಂದಾಗಿ ರೈತರ ಜೀವನದಲ್ಲಿ ಒಳ್ಳೆಯದಾಗಲಿಲ್ಲ. ಅದಕ್ಕೆ ಬದಲಾಗಿ ಅವರು ಮತ್ತಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಯಿತು. ಹೆನ್ಸ್ ದ ಫಾರ್ಮರ್ಸ್ ಆಲ್ಸೋ ಪ್ರೊಟೆಸ್ಟೆಡ್ ಆಲ್ ದೀಸ್. ಇವೆಲ್ಲದರಿಂದಾಗಿ ರೈತರು ಸಹ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಮನಸ್ಸನ್ನು ಮಾಡಿದರು. ಅದರ ಪರಿಣಾಮವೇ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ನೀವು ಇಲ್ಲಿ ಇನ್ನೊಂದು ನೆನಪಿಟ್ಕೋಬೇಕು.